ಮೇಡಮ್ ಹೇಗೆ ಅನಿಸ್ತು ಫಸ್ಟ್ ಡೇ ಫಸ್ಟ್ ಶೋ ಮೂವಿ ನೋಡಿದ್ರಿ ಜನರ ಜೊತೆ? ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು ಎಲ್ಲರ ಜೊತೆ ನೋಡಿ. 2 years ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ. ಇವತ್ತು ಜನರಿಗೆ ತಲುಪಿಸ್ತಾ ಇದ್ದೀವಿ. ಇಷ್ಟು ದಿನ ನಾವು ಮಾತಾಡ್ಕೊಂಡು ಬಂದಿದ್ದೀವಿ. ಇವಾಗ ದಯವಿಟ್ಟು ನಾವು ಕೇಳ್ಕೊತೀವಿ, ನೀವುಗಳು ಮಾತಾಡಬೇಕು. ಬಿಕಾಸ್ ಕಾಂಟೆಂಟ್ ಎಲ್ಲ ನೋಡಿದೀರಾ, ಎಲ್ಲರೂ ಮೆಚ್ಚುಗೆ ಪಟ್ಟಿದ್ದೀರಾ. ಸೊ ನಮ್ಮ ಸಿನಿಮಾನ ಗೆಲ್ಲಿಸಬೇಕು, ಕನ್ನಡ ಸಿನಿಮಾನ ಗೆಲ್ಲಿಸಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ತುಂಬ ನಮ್ಮ ಮನಸ್ಸಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ಒಂದು ಒಳ್ಳೆ ಹೊಸ ಪ್ರಯತ್ನ, ಒಂದು ಹೊಸ ತಂಡ ಕಟ್ಕೊಂಡು ಒಂದು ಒಳ್ಳೆ ಬೇರೆ ಒಂದು ಇಷ್ಟು ದಿನ ನಾವು ಹೇಳ್ತಾ ಇದ್ವಿ ಎಲ್ಲ ಪ್ರಮೋಷನ್ ಟೈಮಲ್ಲಿ ಇಂಟರ್ವ್ಯೂಗಳಲ್ಲಿ ಒಂದು ಬೇರೆ ಥರದ ಕಥೆ ಮಾಡಿದ್ದೀವಿ, ಒಂದು ಕಂಟೆಂಟ್ ಮಾಡಿದ್ದೀವಿ, ಎಲ್ಲರಿಗೂ ಆ ಥರ ಹೇಳ್ಕೊಂಡೇ ಬಂದಿದ್ದೀವಿ. ಬಟ್ ಇವತ್ತಿಂದ ಜನಗಳಿಗೆ ಬಿಟ್ಟಿದ್ದೀವಿ, ಅದನ್ನು ಜನಗಳು ನೋಡ್ತಾರೆ ಇವತ್ತಿಂದ. ಬಟ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದಕ್ಕಿಂತ ಜಾಸ್ತಿನೇ ಒಂದು ಅವರಿಗೆ ಸರ್ಪ್ರೈಸಸ್ ಎಲಿಮೆಂಟ್ಸ್ ಇದೆ. ಇವತ್ತೆಲ್ಲ ಆಡಿಯನ್ಸ್ ರಿವ್ಯೂಸು ಮತ್ತು ಆಡಿಯನ್ಸ್ ಎಲ್ಲ ಗೊತ್ತಾಗ್ತಿರ್ಬೋದು. ನೀವುಗಳು ನೋಡಿದ್ದೀರಾ ಮಾಧ್ಯಮ ಮಿತ್ರರು. ಮತ್ತು ಎಲ್ಲರೂ ನೀವು ನಮಗೆ ಒಂದು ಹೊಸ ತಂಡ, ಒಂದು ಹೊಸ ಸಿನಿಮಾ ನಿಮ್ಗೆ ಅನ್ಸಿದ್ರೆ ಮಾತ್ರ ನಮ್ಗೊಂದು ಸಪೋರ್ಟ್ ಮಾಡಿ. ಸಿನಿಮಾ ಚೆನ್ನಾಗಿದೆ ಅಂತಂದಾಗ ಏನೇ ಚೆಕ್ಕಪಟ್ಟ ಕೆಲವು ತಪ್ಪುಗಳಿದ್ರು ಅದನ್ನ ನಾವು ತಿದ್ಕೊಂಡು ನಾವು ಹೇಳಿ ನಾವು ಮಾಡ್ಕೊಂಡು ಹೋಗ್ತೀವಿ. ಬಟ್ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತೆ ಮೇಡಮ್ಗೆ ನನಗೆ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡ್ತಿದ್ದಂತ ನಮ್ಮ ಭಾರತಿ ಮೇಡಮ್ ಪ್ರೊಡ್ಯೂಸರ್, ಮತ್ತು ಅಂಬಾಲಿ ಅವರಿಗೆ, ಪಂಚೆ ಅವರಿಗೆ, ನಮ್ಮ ಅಣ್ಣ, ಅವ್ರು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಒಂದು ಕ್ಯಾರೆಕ್ಟರ್ ನಾವು ರಿವೀಲ್ ಮಾಡಿರಲಿಲ್ಲ. ಸಿನಿಮಾ ಆದಮೇಲೆ ನಾವು ರಿವೀಲ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಯಾವುದೇ ಪ್ರೆಸ್ ಮೀಟು, ಟೀಸರ್ ಟ್ರೇಲರ್ ಎಲ್ಲೂ ಮಾಡಿಲ್ಲ. ಇವ್ರು ಲೋಹಿತ್ ಅಂತ ಸಿನಿಮಾದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರು, ಒಂದು ವಿಲನ್ ಅಂತಾನೆ ಹೇಳ್ಬೋದು. ಆ ಥರ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಮತ್ತೆ ನಮ್ಮ ಪಂಚೆ ಅವರು ಕೂಡ ತುಂಬಾ ಚೆನ್ನಾಗಿ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಹಂಗಾಗಿ ತುಂಬಾ ಖುಷಿ ಆಗ್ತಿದೆ. ದಯವಿಟ್ಟು ಎಲ್ಲರೂ ನಮಗೆ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಮೂವಿ ನಮ್ಮ ನವೀನ್ ಕುಮಾರ್ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೊ ಮಚ್. ಈ ಒಂದು ವಾರದಿಂದ ಮನೆಗೂ ತಲುಪಿಸಿದಾರ ಎಲ್ಲರೂ ನಮ್ಮ ಟೀಮ್ ಕಡೆ ನಿಮ್ಗೆಲ್ಲ ಚಿರೋಣಿ. ಅಂಡ್ ಮೋರ್ ದನ್ ದ್ಯಾಟ್, ನಾನು ಈ ಸಿನಿಮಾ ಡಬ್ಬಿಂಗ್ ಅಲ್ಲಿ ನೋಡಿದ್ದೆ. ನಾನು ಅಷ್ಟೇ ಅದಕ್ಕೆ ಕಲರಿಂಗ್ ನೋಡಿಲ್ಲ, ಡಬ್ಬಿಂಗ್ ಎಲ್ಲ ನೋಡಿಲ್ಲ. ಬಟ್ ಇವತ್ತಿನ ಫಸ್ಟ್ ಶೋ ನೋಡಿದ್ದೀನಿ. ಇಷ್ಟೊಂದು ಅದ್ಭುತವಾದ ಸಿನಿಮಾ ಬಂದಿದೆ. ನಾನು ಕನಸು ಮನಸ್ಸಲ್ಲಿ ಅನ್ಕೊಂಡಿರಲಿಲ್ಲ. ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್. ಯಾವುದಕ್ಕೂ ಒಂದು ಕಮ್ಮಿ ಮಾಡಿಲ್ಲ, ಒಂದು ಕಂಡೀಷನ್ ಮಾಡಿಲ್ಲ. ಸೊ ದಯವಿಟ್ಟು ಇವಾಗ ಎಲ್ಲ ಸಿನಿಮಾ ನಿಮ್ಮಲ್ಲಿದೆ. ಕನ್ನಡದ ಪ್ರೇಕ್ಷಕರಿಗೆ ದಯವಿಟ್ಟು ಈ ಒಂದು ಸಿನಿಮಾನ ಪ್ರೋತ್ಸಾಹ ಮಾಡಿ, ನಮ್ಮ ಟೀಮ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಸರಿ ಫಸ್ಟ್ ನಾನು ನನ್ನ ಕ್ಯಾರೆಕ್ಟರ್ ಇವಾಗ ನಾನು ಸಿನಿಮಾ ನೋಡಿದಾಗ ನನ್ನ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಿರಲಿಲ್ಲ. ಚೆನ್ನಾಗಿ ಬಂದಿದೆ, ಎಲ್ಲರೂ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಮತ್ತು ನಾನು ಒಂದು ಆ್ಯಕ್ಟಿಂಗ್ ಕ್ಲಾಸ್ ಹೋಗ್ತಿದ್ದೆ. ಅಲ್ಲಿ ಸುಮನ್ ಸರ್, ಉಲ್ಲಾಸ್ ಸರ್ ಅಂತ ಇಬ್ಬರಿದ್ರು. ಅವರು ನನಗೆ ತುಂಬ ಹೆಲ್ಪ್ ಮಾಡಿ ಆಡಿಷನ್ ತೊಗೊಂಡಿದ್ರು. ಅದಕ್ಕೆ ನಾನು ಅಂಬಾಲಿ ಮ್ಯಾಮ್ಗೆ, ನವೀನ್ ಸರ್ಗೆ ಮತ್ತು ನಮ್ಮ ಇಬ್ಬರು ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ.